ಸೊ ನಿಮ್ಮ ಬಾಲ್ಯಕ್ಕೆ ಹೋಗೋದಾದರೆ ಸರ್, ನಿಮ್ಮ ಊರು ಅಂದರೆ ಬೇಸಿಕಲಿ ನೀವು ಬೆಳೆದಂತಹ ಊರು, ಹುಟ್ಟಿದ ಮನೆ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಡಿ. ಎಲ್ಲ ಬಿಜಾಪುರ. ನಮ್ಮ ತಂದೆನೂ ಹುಟ್ಟಿರೋದು ಬಿಜಾಪುರದಲ್ಲೇ. ಸೊ ನಮ್ಮ ತಂದೆ ಅಣ್ಣ ತಮ್ಮರು ಇರೋದು ಬಿಜಾಪುರದಲ್ಲೇ. ಸೊ ಎಲ್ಲರೂ ಆ ಕಾಲದಲ್ಲಿ ಸಿಟಿಗೆ ಮೈಗ್ರೇಟ್ ಆಗಿ ಬಂದು ಇಲ್ಲೇ ಬೆಳೆದಿರೋದು. ಸೊ ನೀವು ಎಷ್ಟು ಜನ ಅಣ್ಣ ತಮ್ಮಂದಿರೋ, ಅಕ್ಕ ತಂಗಿರೋ? ನಾವು 3 ಜನ ಅಣ್ಣ ತಮ್ಮಂದರು, ಒಬ್ಬಳು ಸಿಸ್ಟರು. ಸಿ ಈಸ್ ಎ ಎಲ್ಡೆಸ್ಟ್. ಅವಳ ಮಾರ್ಗದರ್ಶನದಲ್ಲೇ ನಾವೆಲ್ಲ ಬೆಳೆದಿದ್ದೀವಿ. ಸೊ ನಿಮ್ಮ ತಂದೆಯವರ ಮೇಲೆ ನಿಮಗೆ ಬಹಳಷ್ಟು ಭಯ ಇತ್ತಾ, ಅಥವಾ ತಾಯಿ ಮೇಲೆ ಭಯ ಇತ್ತಾ, ಅಥವಾ ಅಕ್ಕನ ಮೇಲೆ ಭಯ ಇತ್ತಾ? ಯಾಕಂದರೆ ನಿಮ್ಮ ಮನೆಯಲ್ಲಿ ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಬೆಳೀತಾ ಇದ್ರಿ. ಯಾರ ಮೇಲೆ ತುಂಬ ಭಯ, ಯಾರ ಮೇಲೆ ತುಂಬ? ನಮ್ಮ ತಂದೆ ಭಾಳ ಸ್ಟ್ರಿಕ್ಟ್ ಇದ್ದರು. ಆ್ಯಂಡ್ ಈ ವಾಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವ್ರು ಯಾರಾದರೂ ಒಬ್ಬ ಬಡವನ್ನ ನೋಡಿದರೆ ಅವ್ರ ಕಣ್ಣೀರು ನಿಲ್ತಿರಲಿಲ್ಲ. ಸೊ ಅವ್ರ ಕಡೆ ಇದ್ದಿದ್ದನ್ನು ದಾನ ಮಾಡ್ತಿದ್ರು. ನನ್ನ ತಾಯಿ ಕರ್ಣನ್ ಭಾಳ ನೆನೆಸ್ತಿದ್ದಳು. ದಾನ್ಸೂರ್ ಕರ್ಣನ್ನ ಅವಳು ರಿಪೀಟೆಡ್ಲಿ ಭಾಳ ಅವನ ಬಗ್ಗೆ ಅವನ ಸ್ಟೋರಿ ನಮಗೆ ಹೇಳ್ತಿದ್ದಳು. ಆದರೂ ದಾನ ಮಾಡೋದ್ರಲ್ಲಿ ಸತ್ಪಾತ್ರ ದಾನ ಮಾಡಬೇಕಂತ ಹೇಳ್ತಿದ್ರು. ದಾನದಲ್ಲಿಯೂ ಕೂಡ ದುರುಪಯೋಗ ಆಗಬಾರ್ದು. ಇಲ್ಲೇ ಒಂದು ಲಾಸ್ಟ್ ಫೋಟೋದು ನನ್ನ ಫಾದರ್ದು ಪ್ಲಸ್ ನನ್ನ ಬ್ರದರು. ದಟ್ ಈಸ್ ವಿಶಾಲ್ಗಢ ಅಂಥೇಳಿ ಒಂದು ಮುಸ್ಲಿಂ ದೇವಸ್ಥಾನ. ಕೋಲ್ಹಾಪುರ ಮಹಾಲಕ್ಷ್ಮಿಗೆ ಆದಮೇಲೆ ವಿಶಾಲ್ಗಢಗೆ ಹೋಗಿದ್ವಿ. ಅಲ್ಲಿ ಕೋಲ್ಹಾಪುರದಲ್ಲಿ ಅದು ಲಾಸ್ಟ್ ಫೋಟೋ. ಆ ಫೋಟೋ ಆದಮೇಲೆ 2 ಡೇಸ್ನಲ್ಲೇ ನಮ್ಮ ತಂದೆ ತೀರ್ಕೊಂಡ್ರು. ಅದೇ ಲಾಸ್ಟ್ ಟ್ರಿಪ್ ನಮ್ಮದು ಅವ್ರದ್ದು.